ಸಾಲಗಾರರ ಕ್ಷೇತ್ರದಿಂದ PCMB ಅಭ್ಯರ್ಥಿಯಾಗಿ ನನ್ನನ್ನು ಗೆಲ್ಲಿಸಿರ್ತಕ್ಕಂತಹ ಹಂಸಂದ್ರ PSS ಕ್ಷೇತ್ರದ ಎಲ್ಲ ಮತದಾರರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ. ಹಂಪಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯ ಫಲಿತಾಂಶ ಪ್ರಕಟ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ದಿನಾಂಕ 1-3-2026ರಂದು ನಡೆದ ಮತದಾನದ ಪ್ರಕ್ರಿಯೆಯಲ್ಲಿ ವಿವಿಧ ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಭರ್ಜರಿ ಜಯ ಗಳಿಸಿದ್ದಾರೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಲಕ್ಷ್ಮೀನಾರಾಯಣ ಶೆಟ್ಟಿ, ಕೃಷ್ಣಾರೆಡ್ಡಿ, ಲೋಟು ಅಶ್ವತ್ಥಪ್ಪ ಹಾಗೂ ಮಂಜುನಾಥ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಆದಿನಾರಾಯಣ ಮತ್ತು ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ರಮೇಶ್ ಜಯ ಗಳಿಸಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ರತ್ನಮ್ಮ ಹಾಗೂ ರಾಜಮ್ಮ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗಗಳ ಕ್ಷೇತ್ರದಿಂದ ಪಿರುಸಾಬಿ ಹಾಗೂ ಆದಿರೆಡ್ಡಿ ಅವರು ಗೆಲುವು ಸಾಧಿಸಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಿಂದ ಪ್ರಸಾದ್ ಕೆ ಅವರು ಆಯ್ಕೆಯಾಗಿದ್ದಾರೆ. ವಿಶೇಷವೇನೆಂದರೆ ಠೇವಣಿದಾರರ ಕ್ಷೇತ್ರದಿಂದ ಆನಂದರೆಡ್ಡಿ ಕೆಜಿ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಚುನಾವಣಾ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ರಿಟರ್ನಿಂಗ್ ಅಧಿಕಾರಿ ಪ್ರೇಮ್ ಕುಮಾರ್ MN ಅವರು ವಿಜೇತ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ್ದಾರೆ. ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ. ಮಾಜಿ PLD ಬ್ಯಾಂಕ್ ಉಪಾಧ್ಯಕ್ಷ. ಸಾಲಗಾರರ ಕ್ಷೇತ್ರದಿಂದ PCMB ಅಭ್ಯರ್ಥಿಯಾಗಿ ನನ್ನನ್ನು ಗೆಲ್ಲಿಸಿರ್ತಕ್ಕಂತಹ ಹಂಸಂದ್ರ PSS ಕ್ಷೇತ್ರದ ಎಲ್ಲ ಮತದಾರರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ. ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ತುಂಬ ಜನ ಮುಖಂಡರಿಗೂ ನಾಯಕರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ. ಈ ಸಂಘವನ್ನು ಹೇಗೆ ನಾನು PSS ಅಧ್ಯಕ್ಷನಾಗಿದ್ದೆ. 2005ರಲ್ಲೇ ಅಧ್ಯಕ್ಷನಾಗಿದ್ದೆ. ಆವಾಗಲೂ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀನಿ. ಇನ್ನು ಮುಂದೆ ಇನ್ನೂ 20 ವರ್ಷದ ಕೆಳಗಡೆ ಚೆನ್ನಾಗಿ ನಡ್ಕೊಂಡು ಹೋಗಿದ್ದೀನಿ. PSS ಕಂಟೆಸ್ಟ್ ಮಾಡಲಿಲ್ಲ, ಇವತ್ತು ಮತ್ತೆ ಕಂಟೆಸ್ಟ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದೀನಿ. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇವತ್ತು ಕೂಲಂಕುಷವಾಗಿ ನಡೆಯಿತು. ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷ SN ಸುಬ್ಬಾರೆಡ್ಡಿ ಅವರ ಬೆಂಬಲಿತರಾಗಿರ್ತಕ್ಕಂಥ ನಾವು ಎಲ್ಲರೂ ಚುನಾವಣೆ ನಿಂತಿದ್ದೀವಿ. BJP ಮತ್ತು ಇತರೆ ಪಕ್ಷಗಳ ನಾಯಕರು ಕೂಡ ನಿಂತಿದ್ದರು. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 10 ಕ್ಷೇತ್ರಗಳನ್ನು ಗೆದ್ದಿದೆ. ಒಂದು ಇನಾಮಿನಸ್ ಆಗಿದೆ, ಅವಿರೋಧ ಆಯ್ಕೆ ಆಗಿದೆ. ಅದು ಡೆಪಾಸಿಟಲ್ಲಿ ಆನಂದರೆಡ್ಡಿ ಅವ್ರದ್ದು. ಉಳಿಕೆ ಜನರಲಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಮಹಿಳಾ ಕ್ಷೇತ್ರದಲ್ಲಿ 2 ಸೀಟ್ ಗೆದ್ದಿದ್ದೀವಿ. SC ST BCMA ಗೆದ್ದಿದ್ದೀವಿ. BCMB ಮತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಆ 2 ಮಾತ್ರ ಕೇವಲ 6 ಮತಗಳ ಅಂತರದಲ್ಲಿ ಹೋಗಿದೆ. ಅದು ನಮಗೆ ಬಾಧಕರವಾದ ವಿಷಯ. ನಮ್ಮ ಪಕ್ಷ ನಿಷ್ಠಾವಂತವಾಗಿದೆ. ನಮ್ಮ ಕ್ಷೇತ್ರ ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿಯನ್ನು ನೋಡಿ ಎಷ್ಟೇ ಮಾತುಗಳು ಏನೇ ಹೇಳಿದರೂ ಕೂಡ ಇವತ್ತು ಜನಾಭಿಪ್ರಾಯ ಏನಿದೆ ಅನ್ನೋದನ್ನು ಮುಂದಿನ ಚುನಾವಣೆಯಲ್ಲಿ ಕೂಡ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸುಬ್ಬಾರೆಡ್ಡಿಯವರು ಯಾವತ್ತೂ ಜನರಲ್ಲಿ ಹಸಿಂದು ಆಗೋದಿಲ್ಲ. ಇದನ್ನು ಮೊದಲ ಹೆಜ್ಜೆ ಅಂತ ಹೇಳಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ SN ಸುಬ್ಬಾರೆಡ್ಡಿಯವರ ಪರವಾಗಿ ನಾನು ಹೇಳುತ್ತಿದ್ದೇನೆ. ಮುಂದಿನ ದಿನಗಳು ಹೇಗೆ